टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇಲ್ಲಿ ಇವತ್ತು ಕಬಡ್ಡಿ ಪಂದ್ಯಾವಳಿಗಳನ್ನ ಮಾಡಬೇಕಾದ್ರೆ ಏನು ಗ್ಯಾಲರಿ ಸಿಟ್ಟಿಂಗ್ ಗ್ಯಾಲರಿ ಹಾಕಿದ್ದಾರೆ, ಅದು ಕುಸಿದು ಒಬ್ಬರು ಸಾವಾಗಿದೆ, ಇನ್ನೊಂದು ಇಬ್ಬರು ಮೂರು ಜನಕ್ಕೆ ಸ್ವಲ್ಪ ಸೀರಿಯಸ್ ಆಗಿದೆ. ಒಟ್ಟು 13-14 ಜನಕ್ಕೆ ಏಟಾಗಿದೆ. ಈಗ ಇಲ್ಲಿ ದೊಡ್ಡ ಆಸ್ಪತ್ರೆಯಲ್ಲಿ ಸ್ವಲ್ಪ ಜನ ಇಲ್ಲಿ ಅಡ್ಮಿಟ್ ಆಗಿದ್ದಾರೆ, ಮತ್ತು ಸ್ಪಂದನ ಆಸ್ಪತ್ರೆಯಲ್ಲೂ ಕೆಲವರು ಅಲ್ಲಿದ್ದಾರೆ. ಅದರಲ್ಲಿ ಇಬ್ಬರು ಮೂರು ಜನ ಮಕ್ಕಳಿಗೂ ಏಟಾಗಿದೆ. ಇದು ತುಂಬ ದುಃಖಕರವಾದಂಥ ಸಂಗತಿ. ಈಗೇನು ಯಾರು ಈ ಗ್ಯಾಲರಿನ ಹಾಕಿದ್ರು ಅವ್ರ ಮೇಲೆ ಸೂಕ್ತವಾದ ಕ್ರಮನ ತಗೊಳ್ಳೇಬೇಕಾಗತ್ತೆ. ಅದಾದ ನಂತರ ನಾನು ಏನು ತೀರೋಗಿದ್ದಾರೆ ಅವರ ಫ್ಯಾಮಿಲಿಗೆ ದುಃಖ ಭರಿಸೋ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಇದೊಂದು ದೊಡ್ಡ ಮಟ್ಟದಲ್ಲಿ ಆಗಿರೋಂಥ ಒಂದು ತಾಚುರಿ. ಇದನ್ನು ಆಗದೇ ಇರೋಂಗೆ ಮುಂದಿನ ದಿನಗಳಲ್ಲಿ ಯಾರೇ ಮಾಡಿದ್ರು ಇದನ್ನು ತುಂಬ ಗಮನ ವಹಿಸಿ ಏನು ಸೇಫ್ಟಿ ಮೆಷರ್ಸ್ ಏನಿದೆ ಅದನ್ನು ತಗೊಂಡು ಈ ಥರ ಮಾಡಲೇಬೇಕಾಗತ್ತೆ. ಇಲ್ಲಾಂದರೆ ಈ ಥರದ್ದು ಅನಾಹುತಗಳು ಆಗತ್ತೆ. ಇದನ್ನು ತಡಿಲೇಬೇಕು. ಈಗ ಆಗಿರೋದು ತುಂಬ ದುಃಖಕರದ ಸಂಗತಿ. ಏನು ಇವಾಗ ತಾನೇ ಬಂದು ಅವ್ರುಗಳನ್ನು ನೋಡಿದ್ದೀವಿ, ಮಾತಾಡ್ಸಿದ್ದೀವಿ. ಆದರೆ ಮುಂದೆ ಏನು ಮಾಡಬೇಕು ಏನು ಎತ್ತ ಅಂತ ಊರವ್ರ ಜೊತೆ ಎಲ್ಲ ಸೇರ್ಕೊಂಡು ಮಾತಾಡಿ ಅವ್ರಿಗೇನು ಸೂಕ್ತ ಪರಿಹಾರ ಯಾವ ಥರ ಕೊಡಿಸ್ಬೇಕು, ಯಾರಿಂದ ಕೊಡಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಮತ್ತು ಇದು ಈ ಥರ ಸಂಗತಿಗಳಾಗದೇ ಇರೋಂಗೆ ನೋಡ್ಕೋಬೇಕಾಯ್ತು. ಆಯೋಜಕರು ಯಾರು ಇಲ್ಲ, ಊರವರೆಲ್ಲ ಸೇರ್ಕೊಂಡು ಮಾಡಿರೋಂಥದ್ದು. ಮಲ್ಲಂಗಿಕಟ್ಟೆ ಗ್ರಾಮಸ್ಥರು ಎಲ್ಲ ಸೇರ್ಕೊಂಡು ಗ್ರಾಮಸ್ಥರು ಮಾಡಿರೋಂಥದ್ದು ಒಂದು ಈ ಕಬಡ್ಡಿ ಪಂದ್ಯಾವಳಿಗಳನ್ನು ಆರ್ಗನೈಸ್ ಮಾಡಿರೋಂಥದ್ದು. ಅದೇ ಈಗ ಇಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ ದುಡ್ಡು ಕೊಡಿಸಿ ಅಂತಲೂ ಎಲ್ಲ ಹೇಳ್ತಿದ್ದಾರೆ, ಪ್ಲಸ್ ಕೆಲಸ ಕೊಡಿಸ್ಬೇಕು ಅಂತಲೂ ಹೇಳಿದ್ದಾರೆ. ಏನು ಮಾಡಬೇಕು ಅಂತ ಈಗ ತಾನೇ ಬಂದು ಮಾತಾಡ್ಸಿದ್ದೀವಿ. ಅದೇನು ಸೂಕ್ತ ಕ್ರಮ ತಗೊಳ್ಬೇಕು ತಗೋತೀವಿ. ಯಾರಿಂದ ಕೊಡಿಸ್ಬೇಕು ಅನ್ನೋದನ್ನು ನಾವು ಗಮನ ಹರಿಸಿ ಅವ್ರಿಗೆ ಸೂಕ್ತ ಪರಿಹಾರ ಕೊಡಿಸ್ಬೇಕು. DC ಅವ್ರ ಮೂಲಕ ಏನು ಮಾಡಬೇಕು, ಅದಾದ ನಂತರ CM ಅವ್ರ ಮೂಲಕ ಏನು ಮಾಡಬೇಕು, ಇದನ್ನೆಲ್ಲ ಚರ್ಚೆ ಮಾಡಿ ನಾಳೆ ಅದಕ್ಕೆ ವ್ಯವಸ್ಥೆ ಮಾಡಿಸ್ತೀವಿ. ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ ಎಲ್ಲ ಅಲ್ಲಿ ಸ್ಪಂದನ ಆಸ್ಪತ್ರೆಗೆ ಹೋಗಿಲ್ಲ ನಾನು. ಇಲ್ಲಿಂದ ಈಗ ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಸ್ವಲ್ಪ ಮಕ್ಕಳಿಗೆ ಹಣೆಗೆ ಸೊಂಟಕ್ಕೆಲ್ಲ ಏಟಾಗಿದೆ ಅಂತ ಹೇಳಿದ್ದಾರೆ. ಅಲ್ಲಿಬ್ಬರಿದ್ದಾರೆ. ಅದನ್ನು ಅವರು ಈಗ ಒಬ್ಬರು ನಾನು ಸುದ್ದಿ ತಿಳಿದ ತಕ್ಷಣ ಒಬ್ರಿಗೆ ಈ ಥರ ಆಗಿದೆ, ಸ್ವಲ್ಪ ಸೀರಿಯಸ್ ಆಗಿದೆ ಅಂತ ಗೊತ್ತಾಗಿತ್ತು. ಆದರೆ ಇಲ್ಲಿಗೆ ಬರೋಷ್ಟು ತೀರಿ ಹೋಗಿದ್ರು. ಅಲ್ಲಿಗೆ ಹೋಗಿ ನೋಡಿ ಸ್ಥಿತಿ ಏನಿದೆ ನೋಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಚಿಕಿತ್ಸೆಗೆಲ್ಲ ಇಲ್ಲಿ ಹಾಸ್ಪಿಟ್ಲಲ್ಲಿ ಮಾತಾಡಿದ್ದೀವಿ. ಎಲ್ಲ ಇಲ್ಲಿಗೆ ಬರೋಕ್ಕೆ ಮುಂಚೆನೇ ಡಾಕ್ಟ್ರುಗಳಿಗೆ ಮತ್ತು PRO ಇವ್ರಿಗೆಲ್ಲರಿಗೂ ಮಾತಾಡಿ ಏನು ವ್ಯವಸ್ಥೆ ಮಾಡಬೇಕು ಅದನ್ನೆಲ್ಲ ಮಾಡಿಸಿದ್ವಿ. ಆನ್ ದ ವೇ ಬರಬೇಕಾದ್ರೆ ಅಲ್ಲಿ ಖಾಸಗಿ ಅಲ್ಲಿ ಹೋಗಿ ನೋಡ್ತೀವಿ ಏನಾಗಿದೆ, ಏನು ವ್ಯವಸ್ಥೆ ಮಾಡ್ಬೇಕು ಮಾಡಿಸ್ತೀವಿ. ಇದೊಂದು ಈಗ ಈ ಕೆಲವು ದಿನಗಳಲ್ಲಿ ಪಕ್ಕದ ಗ್ರಾಮದಲ್ಲೇ ಒಳಲಲ್ಲೇ ನಡೀತು. ಅಲ್ಲಿ ಚೆನ್ನಾಗಿ ನಡೀತು. ಅದೇ ಚೆನ್ನಾಗಿ ಅನ್ನೋದಕ್ಕಿಂತ ಇಲ್ಲಿ ಈ ಥರ ಸೇಫ್ಟಿ ಮೆಷರ್ಸ್ನ ನಾವು ತಗೊಳ್ಳದೆ ಮಾಡೋಂಥದ್ದು ಸ್ವಲ್ಪ ನಾವು ಗಮನ ಹರಿಸ್ಬೇಕಾಯ್ತದೆ. ಇದೇ ಥರ ಈ ಸ್ಪೋರ್ಟ್ಸ್ಗಳನ್ನ ಗ್ರಾಮೀಣ ಕ್ರೀಡೆಗಳನ್ನ ಉಳಿಸ್ಬೇಕಂತ ಎಲ್ಲರೂ ಮಾಡ್ತಿದ್ದಾರೆ. ಹಳ್ಳಿಗಳಲ್ಲಿ ಅವ್ರವರೇ ಆಸಕ್ತಿ ವಹಿಸಿ ಯುವಕರುಗಳು ಎಲ್ಲರೂ ಸೇರ್ಕೊಂಡು ಮಾಡ್ತಿರೋಂಥದ್ದು. ಈಗ ಎಲ್ಲ ಸುಮಾರು ಕಡೆ ಹೋದ ವರ್ಷ ಅನಿಸಿದೆ ಇಲ್ಲಿ ಎತ್ತಿನ ಗಾಡಿ ರೇಸಲ್ಲಿ ಒಂದು ಸಮಸ್ಯೆ ಆಗಿತ್ತು. 2 ವರ್ಷ ಆಗಿರ್ಬೇಕಾಗಲೇ. ಈ ಥರದ್ದೆಲ್ಲ ಅನಾಹುತ ಆಗದೆ ಇರೋಂಗೆ ನಾವುಗಳು ಏನು ಆಯೋಜಕರು ಏನಿದ್ದಾರೆ ಗ್ರಾಮಸ್ಥರನ್ನು ಸ್ಪಂದಿಸಬೇಕು. ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಸೇಫ್ಟಿ ಮೆಷರ್ಸ್ನ ಫಸ್ಟ್ ಇಟ್ಕೊಂಡು ಮಾಡಬೇಕಾಗತ್ತೆ. ಇದನ್ನು